ಏನು ತೊಗೊಂಡಿದ್ದೀರಾ ಇವಾಗ? ನಾವೀಗ ಮಟನ್ ಕಾಂಬೋ ತೊಗೊಂಡಿದ್ದೀವಿ. ಮಟನ್ ಕಾಂಬೋನಾ? ಹಾಂ. ಒಂದು ವಾಟರ್ ಸರ್, ನಮ್ಮದು ಹೋಟೆಲ್ ರಾಜಾವಲಿ ಹೋಟೆಲ್ ಅಂತ 6 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮದೆಲ್ಲ ಹೋಮ್ ಮೇಡ್ ಮಸಾಲ, ಯಾವುದೋ ಹೊರಗಡೆಯಿಂದ ಮಸಾಲೆ ಮಾಡಲ್ಲ, ನಾವೇ ಹೋಮ್ ಮೇಡ್ ಮಾಡ್ಕೊಂಡು ಮಾಡ್ತೀವಿ. ಯಾವುದೇ ಕೆಮಿಕಲ್ ಇರಲ್ಲ. ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ನಾವು. 2 ಐಟಮ್ಗೆ ಚಿಕನ್ ಸುಕ್ಕ ಒಂದು, ಬಿರಿಯಾನಿ ಒಂದು ಬಿಟ್ಟರೆ ಹಾಕ್ಲೇಬೇಕಂತ ಹಾಕ್ತೀವಿ. ಅದು ಬಿಟ್ಟರೆ ಎಲ್ಲ ಒಣಮೆಣ್ಸಿನ್ಕಾಯಿ ಊಟ ಕಾಂಬೋ ಬರ್ತದೆ. ಮಟನ್ ಕಾಂಬೋ ಬರ್ತದೆ, ಮಟನ್ ಕಾಂಬೋ ಬರ್ತದೆ. ಮುದ್ದೆ, ರೈಸು, 3 ಥರ ಮಟನ್ನು, ಫ್ರೈ ಬರುತ್ತೆ, ಮಟನ್ ಬಿರಿಯಾನಿ ಬರುತ್ತೆ, ವೈಟ್ ರೈಸ್ ಬರುತ್ತೆ. ಇದೆಲ್ಲ ಮಟನ್ ಕಾಂಬೋದು ಇರುತ್ತೆ. ಮಟನ್ ಕಾಂಬೋ ಇರುತ್ತೆ, ಚಿಕನ್ ಕಾಂಬೋ ಇರುತ್ತೆ. ಸ್ಪೇರ್ ತೊಗೋಬೇಕಂದ್ರೆ ಮಟನ್ ಫ್ರೈ, ಮಟನ್ ಚಾಪ್ಸು, ತಲೆ ಮಾಂಸ, ಬೋಟಿ, ಕೈಮಾ. ನೋಡಿ, ಇದು ಬಂದು ಮಟನ್ ತಲೆ ಮಾಂಸ. ಇದು ಎಗ್ ಬೋಟಿ ಫ್ರೈ, ತುಂಬ ಚೆನ್ನಾಗಿರುತ್ತೆ. ಎಗ್ ಬೋಟಿ ಫ್ರೈ ಲಾಸ್ಟ್ ಮೂವಿಂಗಲ್ಲಿದೆ. ಅದು ಬಿಟ್ಟರೆ ಮಟನ್ ಲಿವರು ಎಂಡಿಂಗ್ ಖಾಲಿ ಆಗಿದೆ. ಅದು ಕೈಮಾ ಉಂಡೆಗಳು ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ನೋಡಿ, ಮಟನ್ ಚಾಪ್ಸ್ ಎಲ್ಲ 120 ಗ್ರಾಮ್ಸ್ ಇರುತ್ತೆ ಒಂದೊಂದು ಪೀಸು, ದೊಡ್ಡ ಪೀಸು ಬರುತ್ತೆ. ಅದು ಮಟನ್ ಚಾಪ್ಸು. ಇದು ಚಿಕನ್ ಸುಕ್ಕ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿದೆ, ತಿನ್ನೋಕೆ ಸ್ಪೈಸಿ ಇರುತ್ತೆ. ಅದು ಬಿಟ್ಟರೆ ಮಟನ್ ಫ್ರೈ, ಇದು ಸೆಮಿ ಗ್ರೇವಿ ಟೈಪ್ ಮಾಡ್ತೀವಿ, ತುಂಬ ಚೆನ್ನಾಗಿದೆ. ನಮ್ಮದೇ ಸ್ಟೈಲಿಂಗ್ ಮಾಡ್ತೀವಿ, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಚಿಕನ್ ಫ್ರೈ, ಇದು ರೆಡ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಮಾಡೋದು, ರೆಡ್ ಬರುತ್ತೆ. ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಹಾಕಿ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ಬಿರಿಯಾನಿ, ಮೀನು ಊಟ ಬರುತ್ತೆ, ಫಿಶ್ ಊಟ ಬರುತ್ತೆ. ಫಿಶ್ ಊಟ ಈ ಥರ ಫಿಶ್ ಊಟ ಬರುತ್ತೆ. ಆಮೇಲೆ ನೋಡಿ, 2 ಪೀಸ್ ಬರುತ್ತೆ ಈ ಥರ. ಈ ಥರದ್ದು 2 ಡಬಲ್ ಪೀಸ್ ಬರುತ್ತೆ. ಈಗ ಕೊಡ್ತೀವಿ ಪೀಸ್. ನೋಡಿ, ಈ ಥರ ಪೀಸ್ ಬರುತ್ತೆ, ಡಬಲ್ ಪೀಸ್. ಓಕೆನಾ? ಇದು ಮೀನು ಊಟ. ಮುದ್ದೆ ಬರುತ್ತೆ, ಹಾಫ್ ರೈಸು, ಆಮೇಲೆ ಮೀನು 2 ಪೀಸ್ ಮೀನು ಬರುತ್ತೆ, ಮೀನು ಊಟ. ನೆಕ್ಸ್ಟ್ ಇದು ಬಿರಿಯಾನಿ ಬರುತ್ತೆ. ಬಿರಿಯಾನಿ ಇದೆ, ಇದು ಚಿಕನ್ ಬಿರಿಯಾನಿ. ಏನು ಸರ್ ಇದು? ಚಿಕನ್ ಬಿರಿಯಾನಿ ಇದು. ಪೀಸಸ್ ನೋಡಿ ಇರುತ್ತೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೀಸಸ್ಸು. ಇದು ಚಿಕನ್ ಬಿರಿಯಾನಿ ಬರುತ್ತೆ. ಅದು ಬಿಟ್ಟರೆ ಮಟನ್ ಬಿರಿಯಾನಿ ಕೊಡ್ತೀವಿ. ನೋಡಿ, ಇದೆಲ್ಲ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಪ್ರೈಸ್ ಹೆಂಗೆ? ಮಟನ್ ಬಿರಿಯಾನಿ 200, ಚಿಕನ್ ಬಿರಿಯಾನಿ 120. ಪ್ರಜ್ವಲ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಕೆಂಗೇರಿಯಿಂದ. ಫುಡ್ ಹೇಗಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾವು. ಲೈಕ್ ಯೂಟ್ಯೂಬಲ್ಲಿ ನೋಡಿ ಬಂದಿದ್ವಿ, ತುಂಬ ಚೆನ್ನಾಗಿದೆ. ಏನು ತೊಗೊಂಡಿದ್ದೀರಾ ಇವಾಗ? ನಾವೀಗ ಮಟನ್ ಕಾಂಬೋ ತೊಗೊಂಡಿದ್ವಿ. ಮಟನ್ ಕಾಂಬೋನಾ? ಹಾಂ. ಥ್ಯಾಂಕ್ ಯು ಬ್ರೋ. ಕೊಡ್ತೀನಿ ಮಟನ್. ಬೋಟಿ ಇದೆಯಾ? ಬೋಟಿ ಅಲ್ಲಿ ಫೋನ್ ಮಾಡ್ಬಿಟ್ಟು ಏನಿದೆ ತರಿಸಿ ಒಂಚೂರು. ರವಿ ಬೇಡ, ಸಂಬ ಇಲ್ಲ ಕೂಡ ಮಾತಾ ಕಟ್ತಾ ಇರ್ತಾನೆ. ನೋಡೋಕೆ ಗಾಡಿ ಬಿಡುವ, ಎಲ್ಲ ತರೋಕ್ಕಾಗಲ್ಲ. ಅಲ್ಲಿ ಬೇರೆ ಕೊಡ್ರಿಲ್ರಿ, ಇಲ್ಲ ಫೋನ್ ಮಾಡ್ರಿ ಅವ್ರಿಗೆ. ಇಲ್ಲ ರವಿ ಗಾಡಿ ಎಷ್ಟು ಹೆಚ್ಚಲ್ಲಿ ರಸಮನ್ನ ಇದೆ, ಇನ್ನೇನು ಇಲ್ಲ. ಯಾರು ಹಿಂದಿರೋರು?
ಆ ಪ್ರೈಸು ಬೇರೆ ಎಲ್ಲ ಒಂದು ಹಾಕ್ಲಾ ಮಟನ್ ಕಂಬಗೆ ಕೊಡಿ ಬಂದು ಏನು ಬೇಕಣ್ಣ ಮುದ್ದೆ ಬೇರೆ ಸರ್ ಕಡೆ ಚಿಕನ್ ಕಂಬ ಬಸ್ಸು ಬನ್ನಿ ಬನ್ನಿ ಅಣ್ಣ ಈ ಕಡೆ ತೊಗೊಳ್ತೀನಿ. ಬ್ರೋ ಹೆಂಗಿದೆ ಫುಡ್ಡು? ಚೆನ್ನಾಗಿದೆ. ನಿಮ್ಮ ಹೆಸರು? ಶರತ್ ಅಂತ. ಎಲ್ಲಿಂದ ಬಂದಿದ್ರು? ಮಾಗಡಿ ರೋಡ್. ಸರ್ ನಿಮ್ಮ ಹೆಸರು? ಫುಡ್ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿದೆಯಾ? ಏನೇನು ತೊಗೊಂಡಿದ್ದೀರಾ? ಕಾಂಬೋ ತೊಗೊಂಡಿದ್ದೀರಾ? ರೆಕಮೆಂಡ್ ಮಾಡ್ತೀರಾ ಜನರಿಗೆ ಇಲ್ಲಿ? ಎಲ್ಲಿಂದ ಬಂದಿದ್ದೀರಿ ನೀವು? ಬಿಡದಿ. ಅಲ್ಲಿಂದ ಇಲ್ಲಿ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ ಅಥವಾ 3 ಜನ ಬಂದಿದ್ದೀರಾ? ಸರ್ ನಿಮ್ಮ ಹೆಸರು? ಗಿರೀಶ್. ಫುಡ್ ಹೇಗಿದೆ ಸರ್? ಚೆನ್ನಾಗಿದೆಯಾ? ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಹೇಗಿದೆ ಸರ್ ಫುಡ್? ಚೆನ್ನಾಗಿದೆಯಾ? 74 ಪಿಲ್ಲರ್ ನಂಬರು ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲೇ ಬರುತ್ತೆ. ದೀಪಂಜನ ಮೆಟ್ರೋ ಸ್ಟೇಷನಿಂದ ಬರ್ತಾ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲೇ ಇರುತ್ತೆ. ನಮ್ಮದು ಹೋಟೆಲ್ ರಾಜಾವಳಿ ಅಂತ ಬೋರ್ಡ್ ಇರುತ್ತೆ ನೋಡಿ, ಈ ಥರ ಗಾಡಿ ನಿಂತಿರುತ್ತೆ. ಪಕ್ಕದಲ್ಲಿ ಮಾಡ್ಕೊಂಬರ್ತಾರೆ. ಹೋಟೆಲ್ ರಾಜಾವಳಿ ದೀಪಂಜನ ಅಂತ ಹೊಡೆದ್ರೆ ಸೀದಾ ಬರುತ್ತೆ, ಇಲ್ಲಿಗೆ ಕರ್ಕೊಬರುತ್ತೆ. ಇದು ನಮ್ಮ ಅಡ್ರೆಸ್. ಹೋಟೆಲ್ ರಾಜಾವಳಿ ಅಂತಲೇ ಬೋರ್ಡ್ ಇರುತ್ತೆ. ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ 2-3 ಅಂಗಡಿಗಳಿದೆ, ಕನ್ಫ್ಯೂಷನ್ ಆಗಬೇಡಿ. ಹೋಟೆಲ್ ರಾಜಾವಳಿ ಅಂತ ಬೋರ್ಡ್ ಇರುತ್ತೆ. ತವಾ ಫಿಶ್ ಮಾಡ್ತೀವಿ ಸಂಜೆ ಹೊತ್ತು 6:30 ಆಗುತ್ತೆ. 6:45 ಆಗುತ್ತೆ ನಾವು ಓಪನ್ ಮಾಡೋದು. ನಿಮಗೆ ಅಂಜಲ್ಲು, ವೈಟ್ ಪಾಂಪ್ಲೆಟು, ಪ್ರಾನ್ಸು, ಬಾಂಗ್ಡಾ, ಆಮೇಲೆ ಶೀಲಾ ಫಿಶ್ ಇರುತ್ತೆ. ಒಟ್ಟಾಗಿ 15 ವೆರೈಟೀಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ತವಾ ಫಿಶ್ ಫ್ರೈ. ಬನ್ನಿ, ತುಂಬ ವೆರೈಟೀಸ್ಗೆಲ್ಲ ಹೋಗಿದೆ. ಬನ್ನಿ, ಅದನ್ನು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ.